ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಘಟಕ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗ ವತಿಯಿಂದ ನಡೆದ ಚಾಲಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾನ್ವಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಂ ನಾಗರಾಜ್ ಮಾತನಾಡಿದರು. ಪ್ರತಿನಿತ್ಯ ಸಾವಿರಾರು ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಬೇರೆ ಊರುಗಳಿಗೆ ಹೋಗುವುದಕ್ಕೆ ನಮ್ಮ ಸಾರಿಗೆ ಇಲಾಖೆಯ ಬಸ್ಗಳನ್ನು ಅವಲಂಬಿಸಿರುತ್ತಾರೆ. ಅವರನ್ನು ಸುರಕ್ಷಿತವಾಗಿ ಅವರ ಸ್ಥಳಗಳಿಗೆ, ಊರುಗಳಿಗೆ ತಲುಪಿಸುವ ಜವಾಬ್ದಾರಿ ಸಾರಿಗೆ ಇಲಾಖೆಯ ಪ್ರತಿಯೊಬ್ಬ ಚಾಲಕರ ಮೇಲೆ ಇರುತ್ತದೆ. ರಸ್ತೆಗಳಲ್ಲಿ ಅಪಘಾತ ಸಂಭವಿಸದಂತೆ ನೋಡಿಕೊಳ್ಳುವುದಕ್ಕೆ ಚಾಲಕರು ತಮ್ಮ ಕರ್ತವ್ಯವನ್ನು ಪ್ರಾರಂಭಿಸುವುದಕ್ಕೆ ನಿಗದಿತ ಸಮಯಕ್ಕಿಂತಲೂ ಮುಂಚೆ ಸಾರಿಗೆ ಘಟಕಕ್ಕೆ ಆಗಮಿಸಿ ಬಸ್ ಸ್ಥಿತಿ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿಕೊಂಡಲ್ಲಿ ಹೆಚ್ಚಿನ ಅನಾಹುತಗಳನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಬಸ್ನಲ್ಲಿ ಪ್ರಯಾಣಿಸುವ ಪ್ರತಿ ಸಾರ್ವಜನಿಕರ ರಕ್ಷಣೆ ನಮ್ಮ ಹೊಣೆಯಾಗಿರುತ್ತದೆ. ಒತ್ತಡ ರಹಿತವಾಗಿ ಪ್ರಶಾಂತವಾಗಿ ನಿಗದಿತ ವೇಗದಲ್ಲಿ ಸುರಕ್ಷಿತ ವಾಹನ ಚಾಲನೆ ಮುಖ್ಯವಾಗಿರುತ್ತದೆ ಎಂದು ತಿಳಿಸಿದರು. ಚಾಲಕ ದಿನಾಚರಣೆಯನ್ನು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಾಲಕರು ಬೆಳಗ್ಗೆ 6 ಗಂಟೆಗೆ ತಮ್ಮ ಅಕ್ಕನಾಗಿರ್ಬೋದು, ತಾಯಿನಾಗಿರ್ಬೋದು, ಧರ್ಮಪತ್ನಿಯರಾಗಿರ್ಬೋದು 25 ವರ್ಷ 6 ಗಂಟೆ ಮುಖಾಂತರ ಮುಖಾಂತರ ಎಲ್ಲರೂ ಚಾಲಕರ ದಿನಾಚರಣೆಯನ್ನು ಶುಭ ಕೋರುತ್ತಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಒಂದು ಚಾಲಕರ ದಿನಾಚರಣೆಯಲ್ಲಿ ಈಗ ಅಂತಂದ್ರೆ ಜನರಿಗೆ ಏನು ಮಾಡೋದಕ್ಕೆ ಕಾನ್ಸೆಪ್ಟ್ ಇರೋದು. ಯಾಕಂದ್ರೆ ಅದು ನಮ್ಮ ಮುಖ್ಯ ಅತಿಥಿಗಳು ಇರ್ತಕ್ಕಂಥ ಎರಡೂ ವಿಚಾರಗಳನ್ನು ಹಮ್ಮಿಕೊಂಡಿದ್ದಾರೆ. ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 4 ವಿಚಾರಗಳನ್ನ ಹಂಚ್ಕೋಬೇಕಂತ ನಾನು ಇಷ್ಟಪಡ್ತೇನೆ. ಮೊದಲು ನಮ್ಮ ಚಾಲಕ ಮಿತ್ರರಿಗೆ ಒಂದು ಬನ್ನಿ, ಅಪಘಾತ ತಡೆಗಟ್ಟಬೇಕಂತಂದ್ರೆ ನೀವು ಯಾವ ರೀತಿಯ ಸೈನಿಕರಿದ್ರೆ, ಎಕ್ಸಾಂಪಲ್ ಬೆಂಗಳೂರಿಗೆ ಸೈನಿಕರಿರಪ್ಪ 6 ಗಂಟೆಗೆ ಬರ್ಬೇಕಂತ ತಿಳ್ಕೊಡ್ರಿ. ನೀವು ಏನು ಲೇಟ್ ಆಗಿ 7 ಗಂಟೆ ಬಂತಂದ್ರೆ ನಿಮ್ಗೆ ಹೇಗಿದ್ದ ಒಳಗಡೆ ಬರೋಕ್ಕೆ ಮುಂಚೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಬಿಡಬೇಕಿತ್ತು, 7 ಗಂಟೆ ಆಗೋದಿಲ್ಲಪ್ಪ, ಮಾನ್ಯ 6 ಗಂಟೆ ಬಿಡಬೇಕಿತ್ತು, ಸಿಂಧೂರು ಗಂಟೆ ಬಿಡಬೇಕಿತ್ತು, ಹಿಂದೆ ಗಾಡಿ ಹೋಗುತ್ತೆ, ಮುಂದೆ ಗಾಡಿ ಹೋಗುತ್ತೆ, ಅವತ್ತು ಬೆಳಗ್ಗೆ ಟೆನ್ಷನ್ ಇರುತ್ತೆ ನೀವು. ಸೊ ಅದು ನೀವು ಮೇಲ ಅಪಘಾತವನ್ನು ತಡೆಗಟ್ಟಂತ ಸಂದರ್ಭದಲ್ಲಿ ನೀವು 6 ಗಂಟೆ ಗಾಡಿ ಬಿಡಬೇಕಾಗ್ತಂದ್ರೆ 5 ಗಂಟೆ ಬಂದ್ಬಿಟ್ಟು ನಮ್ಮ ವಾಹನ ಸ್ಥಿತಿಗತಿ ಏನಿದೆ, ಇನ್ನೇ ಕಂಪ್ಲೇಂಟ್ ಇರುತ್ತೆ, ಮಾಡಿದವರು ಇಲ್ವೋ, ಕಷ್ಟ ಹೊಂದಿದ್ದಾರೆ ಇಲ್ವೋ, ವಾಷಿಂಗ್ ಆಗಿದೆ ಇಲ್ವೋ. ಯಾಕಂದ್ರೆ ಒಂದು ನಮ್ಮ ಸಂಸ್ಥೆ ಬಹಳ ಅಚ್ಚುಮೆಚ್ಚಿನ ಸಂಸ್ಥೆ, ಡೆಲ್ಲಿ ಕಡೆಯಿಂದ ಎಲ್ಲ ಹೊರಗಡೆ ಬರ್ತಕ್ಕಂಥ ಸಂಸ್ಥೆ ಆಗಿದ್ದು, ಸೊ ನಾವು ಬಹಳ ಅತ್ಯುತ್ತಮವಾಗಿ ಸೇವೆ ಕೊಡ್ತಕ್ಕಂಥ ಹೆಸರನ್ನು ಖ್ಯಾತಿ ಪಡೆದಿದ್ದೇವೆ. ಅದು ಆ ಹೆಸರನ್ನು ಬರೋದಾಗಿ ಮೇನ್ ಕಾರಣ ಅಂತಂದ್ರೆ ನಮ್ಮ ಚಾಲಕ ಸಿಬ್ಬಂದಿಗಳಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಿದ್ದೇವೆ. ಯಾಕಂದ್ರೆ ಅಪಾಯಗಳು ಯಾವೊಂದು ಊಟ ಬಂದು ಯಾವೊಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗೋದು ಆ ರೀತಿ ಸರ್ವಿಸ್ ಕೊಡ್ತಾರೆ. ನಮ್ಮ ಸೇವೆ ಅಂತದ್ದು. ಮಾನ್ವಿ ಪೊಲೀಸ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2025 ಕುರಿತು ಎಎಸ್ಐ ಹನುಮೇಶ್ ಮಾತನಾಡಿ, ಪ್ರತಿಯೊಬ್ಬ ಪ್ರಯಾಣಿಕರ ಜೀವ ಕೂಡ ಅತ್ಯಮೂಲ್ಯವಾಗಿದ್ದು, ಅಪಘಾತ ರಹಿತ ಚಾಲನೆಗೆ, ರಸ್ತೆ ನಿಯಮಗಳ ಪಾಲನೆಗೆ ಚಾಲಕರು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಆಗ ಮಾತ್ರ ಸಾರಿಗೆ ಸಂಸ್ಥೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳೆಲ್ಲ ನನ್ನ ಆತ್ಮೀಯ ಸಹೋದರರಾಗಿರುವ ಎಲ್ಲ ಚಾಲಕ ಸಹೋದರರಿಗೂ ಹಾಗೂ ತಾಂತ್ರಿಕ ಸಿಬ್ಬಂದಿಗಳಿಗೂ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಮಸ್ಕಾರಗಳು. ಬಹುಶಃ ಮಾತಾಡೋದ್ಮೇಲೆ ನನಗೇನು ಮಾತಾಡೋದಿರೋದ್ರಿ ಅವರೇ ಎಲ್ಲ ಮಾತಾಡ್ತಾರೆ, ಮತ್ತೆ ಅವರಷ್ಟು ವರ್ಣನೆ ಮಾಡಲಿಕ್ಕೆ ನಮಗೆ ಬರೋದಿಲ್ಲ.
ಮೊದಲಾಗಿ ಇವತ್ತು ಚಾಲಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲಾಗಿ ಎಲ್ಲ ಸಹೋದರ ಚಾಲಕರಿಗೆ ಚಾಲಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಹೇಳಿದಾಗೆ ರಿಯಲ್ ಹೀರೋಗಳು ಅಂದ್ರೆ ಬಹುಶಃ ನಾವೇ ಇರ್ತಾರೆ. ಅದಕ್ಕೆ ಸೂಪರ್ ಸ್ಟಾರ್ ಏನಾಗಿದಾರಲ್ಲ ಅವರೆಲ್ಲ ಅದೇ ಇದರಿಂದ ಬಂದಿರೋರು. ಆಮೇಲೆ MLA-ಗಳಾಗಿದ್ದಾರೆ, ಮತ್ತೆ ಇನ್ನು ಏನೇನೋ ಆಗಿದ್ದಾರೆ, ಕವಿಗಳಾಗಿದ್ದಾರೆ, ಏನೇನೋ ಆಗಿದ್ದಾರೆ. ಈ ತಮ್ಮ ಒತ್ತಡದ ಮಧ್ಯೆ ಕೂಡ, ಕರ್ತವ್ಯದ ಮಧ್ಯೆ ಕೂಡ ಇಷ್ಟೆಲ್ಲ ಸಾಧನೆ ಮಾಡಿರುವಂಥದ್ದು ಬಹುಶಃ ಯಾವ ಇಲಾಖೆ ಯಾರಿಂದಲೂ ಸಾಧ್ಯ ಇಲ್ಲ. ತಮಗೆಲ್ಲ ಗೊತ್ತಿರ್ತದೆ, ಬೇರೆ ಇಲಾಖೆಯವರಲ್ಲಿ ಏನಾದರೂ ಒಂದು 40 ವರ್ಷ ಆಯ್ತು, 45 ವರ್ಷ ಆಯ್ತು ಅಂತಂದ್ರೆ ಅವರು ಚೇರ್ ಬಿಟ್ಟು ಇರೋದೇ ಇಲ್ಲ. ಅವರು ತಾವೆಲ್ಲ ಗಮನಿಸಿದಿರಿ. ಆದ್ರೆ ನಮ್ಮ ಚಾಲಕ ಸಹೋದರರು 59 ವರ್ಷ ಆದರೂ ಕೂಡ ತಮ್ಮ ಮಾಡ್ತಾರೆ. ಬಹುಶಃ ಅಂತಹ ಒಂದು ಸಾಧನೆ ಯಾವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. 59 ವರ್ಷದಲ್ಲೇ ಆ ರೀತಿ ಸಾಧನೆ ಮಾಡಲಿಕ್ಕೆ ಯಾರು ಸಾಧ್ಯ ಇಲ್ಲ. ಅದಕ್ಕೆ ಹೇಳಿರೋದು ಬಹುಶಃ. ಅಶ್ವಿನಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ರಮ್ಯಾ ವೀರವಲ್ಲಿ, ಹಿರಿಯ ನ್ಯಾಯವಾದಿಗಳಾದ AB ಉಪ್ಪಳಮಠ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಚಾಲಕರಿಗೆ ಪ್ರಶಂಸಾ ಪತ್ರ ನೀಡಿ ಗೌರವಿಸಲಾಯಿತು. ಬೆಳಗ್ಗೆ ಚಾಲಕರ ಕುಟುಂಬದವರು ಆರತಿ ಬೆಳಗಿ ಸೇವೆಗೆ ಕಳುಹಿಸಿಕೊಟ್ಟಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾನ್ವಿ ಸಾರಿಗೆ ಘಟಕದ ಅಧಿಕಾರಿಗಳು ಹಾಗೂ ಚಾಲಕರು, ನಿರ್ವಾಹಕರು ಭಾಗವಹಿಸಿದ್ದರು.